ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಸ್ಪರ್ಧಿಗಳು ಇವತ್ತು ತಮ್ಮ ಬದುಕಿಗೆ ಸ್ಫೂರ್ತಿ ತುಂಬಿದಂತಹ ವ್ಯಕ್ತಿಗಳಿಗೆ, ವ್ಯಕ್ತಿತ್ವಗಳಿಗೆ ಹಾಡಿನ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಬನ್ನಿ, ಯಾರು ಯಾರಿಗೆ ಯಾವ ಹಾಡನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಶುರು ಮಾಡೋಣ ಈ ವಾರದ ಸುತ್ತು ಡೆಡಿಕೇಶನ್ ಮಾರುತಿ ಮ್ಯೂಸಿಕಲ್ ಝೋನ್ ಅಲ್ಲಿ ಕೂತಿರುವಂತ ನಮ್ಮ ಮ್ಯೂಸಿಷಿಯನ್ಸ್ ಗೆ ದೊಡ್ಡ ದೊಡ್ಡ ವಂದನೆ ಬರ್ಲಿ, ಚಪ್ಪಾಳೆ. ಅರುಣ್ ಚರಣ್ ಬ್ಯಾಂಡ್ ಪ್ರತಿಭೆಗಳಿಗೆ ಸ್ಪೋರ್ಟ್ಸ್ ಕೊಟ್ಟು ಚಪ್ಪಾಳೆಗಳ ಮೂಲಕ ಸ್ಫೂರ್ತಿ ತುಂಬುವಂತ ಜೂರೀಸ್, ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ವಂದನೆ. ಹಾಗೇನೆ ತಮ್ಮ ಕಲಿಕೆಯನ್ನ ಪ್ರತಿಭೆಗಳಿಗೆ ಅರ್ಪಣೆ ಮಾಡ್ತಾ ಸಾರ್ಥಕತೆಯನ್ನ ಕಾಣ್ತಾ ಇರುವಂತ ಪಂಚಶಕ್ತಿಗಳಾದ ಮೆಂಟರ್ಸ್, ನಿಮಗೂ ಕೂಡ ಸಾವಿರದ ವಂದನೆ. ಈಗ ನಮ್ಮ ಜಡ್ಜಸ್ಗೆ ವಂದನೆ ಹೇಳುವಂತಹ ಸಮಯ. ಪ್ರತಿಭೆಗಳಿಗಾಗಿ ತಮ್ಮ ವಿದ್ವತ್ತನ್ನೇ ಅರ್ಪಣೆ ಮಾಡುವಂತಹ ಧೀಮಂತ ವಿಶ್ವ ಗಾಯಕ ವಿಜಯ್ ಪ್ರಕಾಶ್ ಸರ್ ಹಾಗೂ ಅವರ ಜೊತೆ ಇರೋ ಅಭಿಮಾನಕ್ಕೆ ಹಿಟ್ ಹಾಡುಗಳನ್ನ ಅರ್ಪಣೆ ಮಾಡೋ ಕ್ರಿಯೇಟರ್, ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್. ಲೆಟ್ಸ್ ವೆಲ್ಕಮ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ವೆರಿ ಇಂಪಾರ್ಟೆಂಟ್ಲಿ ತಮ್ಮ ಗಾನ ಪ್ರತಿಭೆಯನ್ನ SPB ಸರ್ ಅವರಿಗೆ ಅರ್ಪಣೆ ಮಾಡಿರುವಂತ ಅಪ್ಪಟ ಚಿನ್ನದ ಶಿಷ್ಯ. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್. ಅಂಡ್ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ಇಲ್ಲಿವರೆಗೂ ನಮ್ಮ ಜೂರೀಸ್ ಕೊಡದ ಸ್ಕೋರ್ಸ್ ಹಾಗೂ ಆಡಿಯನ್ಸ್ ಕಳಿಸಿದ ವೋಟಿಂಗ್ ಗಳ ಆಧಾರದ ಮೇಲೆ ಎಲಿಮಿನೇಷನ್ ಅನ್ನ ಮಾಡ್ತೀವಿ. ಸೊ ಅದು ನಡೆಯೋದು ವಾರದ ಕೊನೆಯಲ್ಲಿ ಆಗಿರೋದ್ರಿಂದ ಹಾರ್ಟ್ ನ ಚಿಕ್ಕದ್ ಮಾಡ್ಕೋಬೇಡಿ. ಅರ್ಪಣೆ ರೌಂಡ್ ನ ಅದ್ದೂರಿಯಾಗಿ ಎಂಜಾಯ್ ಮಾಡ್ಕೊಂಡು ಹಾಡ್ಬೇಕು. ಗುಡ್ ಲಕ್. ಈ ಡೆಡಿಕೇಶನ್ ರೌಂಡ್ ಅಲ್ಲಿ ಮೊದಲ ಡೆಡಿಕೇಶನ್ ನ ಅರ್ಪಣೆ ಮಾಡೋದಕ್ಕೆ ಬರ್ತಾ ಇರುವಂತ ಕಂಟೆಸ್ಟೆಂಟ್, ಸ್ವಾಗತಿಸಿ ಪುತ್ತೂರಿನ ದೀಪಕ್, ಮೆಂಟರ್ಡ್ ಬೈ ಹೇಮೇಜಿ ಪ್ರೇಮಿಜಿ. ಏನಿದು ಹೊಸ ಲುಕ್, ಕಚ್ಚೆ ಆಮೇಲೆ ಹೆಗ್ಲಲ್ಲಿ ಹೆಮ್ಮೆಯ ಹಸಿರು ಶಾಲ್ ಹಾಕೊಂಡ್ ಬಂದಿದ್ಯಾ? ಇವತ್ತು ನನ್ನ ಸಾಂಗ್ ನ ಈ ನಾಡಿನ ರೈತರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ. ನನ್ನ ಅಪ್ಪ ಕೂಡ ಒಬ್ರು ರೈತರು. ಓ ಸೂಪರ್. ತಂದೆ ಬಂದಿದಾರ ದೀಪಕ್ ಇವತ್ತು? ಹಾ, ಬಂದಿದ್ದಾರೆ. ಅರೆ ಲೆಟ್ಸ್ ವೆಲ್ಕಮ್ ದೀಪಕ್ ಅವರ ತಂದೆ. ಇವತ್ತು ಈ ಕ್ಷಣದ ನಿಜವಾದ ಹೀರೋ ಪುತ್ತೂರಿನ ರಾಮಕೃಷ್ಣ ನಾಯಕ್ ಸರ್ ಅವರನ್ನ. ಸರ್ ನಮಸ್ಕಾರ, ಆರಾಮಿದ್ದೀರಾ? ನಿಮ್ ಬಗ್ಗೆ ಎಷ್ಟು ಹೆಮ್ಮೆಯಿಂದ ನಿಮ್ಮ ಮಗ ದೀಪಕ್ ಇವತ್ತಿನ ಹಾಡನ್ನ, ಈ ಕ್ಷಣವನ್ನ ನಾನು ಎಲ್ಲ ರೈತರಿಗಾಗಿ ಅರ್ಪಣೆ ಮಾಡ್ತಿದ್ದೀನಿ ಅಂತಿದ್ದಾರೆ. ಒಬ್ಬ ತಂದೆಯಾಗಿ, ಒಬ್ಬ ರೈತನಾಗಿ ಈ ಕ್ಷಣ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ ಸರ್? ತುಂಬಾ ಹೆಮ್ಮೆ ಅನಿಸುತ್ತದೆ. ಯಾಕಂದ್ರೆ ಮೊದಲಾಗಿ ನಾನು ಈ ಜಿ ಕನ್ನಡ ಸರಿಗಮ ವೇದಿಕೆಗೆ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ನನ್ನಂತ ರೈತ ಕೂಡ ಈ ವೇದಿಕೆಗೆ ಬರಬಹುದಂತ ಪ್ರೂವ್ ಮಾಡಿದೆ. ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ನೀವು ಗದ್ದೆಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಹಾಡೆಲ್ಲ ಹಾಡ್ತಿರ್ತೀರಾ? ಹೌದು. ಏನ್ ಹಾಡಾಡ್ತಿರ್ತೀರಾ? ನಾವು ಹೆಚ್ಚಾಗಿ ಹಳೆ ಕನ್ನಡ ಸಿನಿಮಾ, ರಾಜ್ಕುಮಾರ್ ಅವರ ಅಣ್ಣವರ ಫಿಲ್ಮ್. ಓ ಸೂಪರ್ ಸೂಪರ್. ಸೊ ಮ್ಯೂಸಿಕ್ ಅಲ್ಲಿಂದಾನೇ ಬಂದಿದೆ. ಸೊ ದೀಪಕ್, ಇವತ್ತು ರೈತರಿಗಾಗಿ ನೀನು ಡೆಡಿಕೇಟ್ ಮಾಡ್ತಾ ಇರುವಂತ ಹಾಡು ಯಾವುದು? ನೇಗಿಲ ಹಿಡಿದು ಹೊಲದೊಳು ಹಾಡು. ಆಹಾ. ಸೊ ರಾಮಕೃಷ್ಣ ಸರ್, ಇವತ್ತು ಇಲ್ಲೇ ಈ ವೇದಿಕೆಯಲ್ಲಿ ಕುತ್ಕೊಂಡು ಇವರ ಹಾಡನ್ನ ಕೇಳಬೇಕು. ಓಕೆನಾ? ಥ್ಯಾಂಕ್ ಯು. ವಿಪಿ ಸರ್, ಇವತ್ತಿನ ಈ ಅರ್ಪಣೆ ನಿಮಗೆ ಎಷ್ಟು ಇಷ್ಟ ಆಯ್ತು? ಅನ್ನದಾತ ಸುಖೀ ಭವ. ಯಾಕೆಂದ್ರೆ ನಮಗೆ ಅನ್ನವನ್ನು ನೀಡುವಂತಹ ರೈತನನ್ನ ಕುರಿತು ಇವತ್ತು ಹಾಡಬೇಕಾದ್ರೆ ಒಂದೇ ಒಂದು ಕ್ಷಣ ಮೇಡಮ್, ರೈತ ತಾನು ಮಾಡುವ ಕೆಲಸವನ್ನ ನಿಲ್ಲಿಸ್ಬಿಟ್ರೆ ಮೇಡಮ್, ನಾವು ಯಾರು ಜೀವಂತವಾಗಿರಕ್ಕೆ ಸಾಧ್ಯವಿಲ್ಲ ಮೇಡಮ್. ಹಾಗಾಗಿ ಇಂಥ ಒಂದು ಸಂದರ್ಭ ಬಂದಾಗ ಇಂಥ ಒಂದು ಹಾಡನ್ನ ರಾಷ್ಟ್ರಕವಿ ಕುವೆಂಪು ಅವರು, ನಮ್ಮ ಅಶ್ವಥ್ ಸರ ಸಂಗೀತ ನಿರ್ದೇಶನ, ಅವರ ಒಂದು ಸಾಹಿತ್ಯ, ಒಂದೊಂದೊಂದೊಂದು ಪದವನ್ನು ನೋಡ್ತಾ ಇದ್ರೆ ಮತ್ತೆ ಅವರು ಒಂದೇ ಸಾಲಲ್ಲಿ ಹೇಳ್ಬಿಟ್ರು, ಉಳುವ ಯೋಗಿ ಅಂತ. ಆ ಯೋಗಿಗೆ, ಆ ಅನ್ನದಾತನಿಗೆ, ಆ ರೈತನಿಗೆ, ಆ ಇಡೀ ರೈತರ ಪರಿವಾರಕ್ಕೆ ನಾವೆಲ್ಲರೂ ನಿಂತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನ ಕೊಡಬೇಕು ಅಂತ ನಮ್ಮೆಲ್ಲ
ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ದೀಪಕ್ಗೆ ನಿಜಕ್ಕೂ ಕಂಗ್ರ್ಯಾಚುಲೇಷನ್ಸ್ ದೀಪಕ್. ಎಷ್ಟು ಚೆನ್ನಾಗಿ ಹಾಡಿದೆ ರೈತರನ್ನ ಕುರಿತು. ಮತ್ತೆ ನಿಮ್ಮ ತಂದೆಯವರು ಬಹಳ ಹೆಮ್ಮೆಯಿಂದ ನೋಡ್ತಿದ್ರು. ಮತ್ತೆ ಎಷ್ಟು ಆಪ್ಟ್ ಆಗಿದೆ ರೈತರ ಹಾಡನ್ನ ನೀನ್ ತಗೊಂಡು ನಿನ್ನ ತಂದೆಯವರೇ ರೈತರಾಗಿ ಅಲ್ಲಿ ಬಂದು ಕೂತು ಹಾಡ್ಬೇಕಾರೆ ಡೆಡಿಕೇಶನ್ ರೌಂಡಿಗೆ ಸಂಪೂರ್ಣವಾದ ಅರ್ಥವನ್ನ ನೀನು ತಂದುಕೊಟ್ಟೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು VP ಸರ್. ಅರ್ಜುನ್ ಸರ್, ನನಗೆ ಹೈಲೈಟ್ ಅನ್ಸಿದ್ದು ಒಬ್ಬ ಮಗ ತಂದೆ ಕಡೆ ತಿರುಗಿ ಉಳುವ ಯೋಗಿಯ ನೋಡಲಿ ಅಂತ ಹೇಳ್ಬೇಕಾದ್ರೆ ಇಟ್ ವಾಸ್ ವೆರಿ ಎಮೋಷನಲ್. ಆ ವಿಷುವಲ್ ವಾಸ್ ವೆರಿ ವೆರಿ ಗುಡ್. ಭಾಳ ಖುಷಿ ಆಯಿತು. ನಾನು ತುಂಬ ಪವರ್ಫುಲ್ ಆಗಿ ಹಾಡಿದ್ವಿ. ತುಂಬ ಲೈಕ್ 100% ನಿಮ್ಮಲ್ಲಿ ಇಂಪ್ರೂವೈಸ್ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ನೀವು ಗದ್ದೆಯಲ್ಲಿ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಹಾಡುಗಳನ್ನ ಹಾಡ್ತಿರ್ತೀರಿ, ಗುನುಗ್ತಿರ್ತೀರಿ ಅಂತ ಹೇಳಿದ್ರಿ. ಹೌದು. ನಮಗಿಷ್ಟು ಸಾಕು. ಇಷ್ಟು ಹೇಳಿದ್ರೆ ಯಾವ ಹಾಡು ಹಾಡ್ತೀರಾ, ಇಲ್ಲೊಂದೆರಡು ಸಾಲು ಹಾಡ್ತೀರಾ ಅಂತ ನಾವು ಮುಂದಿನ ಪ್ರಶ್ನೆ ಕೇಳ್ತೀವಿ. ಸದಾ ಕಣ್ಣಲ್ಲಿ ಸ್ಟಾರ್ಟ್ ಮಾಡ್ಬಿಟ್ರಾ? ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಸರ್, ನಿಮ್ಮ ಮಗ ಮನೇಲಿ ಹೆಂಗಿರ್ತಾನೆ ಸರ್? ಇರ್ತಾನೆ, ಅದು ಬಂದು ಜಾಸ್ತಿ ಹೆಚ್ಚಾಗಿ ಹಾಡೇ ಹಾಡ್ತಾ ಇರ್ತಾನೆ. ಹೌದಾ? ಮನೇಲಿ ಇರೋದು ಕಡಿಮೆ ಅವ. ಅಂದ್ರೆ 4 ವರ್ಷ ಬೆಂಗಳೂರಲ್ಲೇ ಇದ್ದಲ್ವಾ, ಅದಕ್ಕಿಂತ ಮುಂಚೆ ಮನೆಗೆ ಬಂದ ಕೃಷಿಕರಿಗೆಲ್ಲ ಹೆಲ್ಪ್ ಮಾಡ್ತಿದ್ದ. ದಿನಚರಿ ಹೆಂಗಿರುತ್ತೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ? ಅದೇ ಎದ್ದ ತಕ್ಷಣ ಎರಡು ಸ್ವಲ್ಪ ಲೇಟ್ ಆದ್ರೂ ಕೂಡ ಅದರ ನಂತರ ಮಧ್ಯರಾತ್ರಿ ತನಕ ಇದೇ ಹಾಡನ್ನೇ ಹಾಡ್ತಾ ಇರೋದವ ಹೆಚ್ಚಾಗಿ. ಪಾಪ ಮಧ್ಯರಾತ್ರಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಕಣ ನೀನು. ಪಾಪ ನಿಮ್ಮ ಅಪ್ಪಂಗೆ ಏನೂ ಗೊತ್ತಿಲ್ಲ ನಿನ್ನ ಬಗ್ಗೆ, ಮಧ್ಯರಾತ್ರಿವರೆಗೂ ಹಾಡ್ತಿರ್ತಾನೆ ಅಂತಲೇ ಅನ್ಕೊಂಡಿದ್ದಾರೆ. ಬಟ್ ನೀವ್ ಹೆಂಗೆ, ಸ್ಟ್ರಿಕ್ಟಾ ಅಥವಾ ಹೆಂಗೆ? ನಾನು ಸ್ಟ್ರಿಕ್ಟ್ ಅಂದ್ರೆ ಅವನ ವಿಶ್ವಾಸ ನನಗೆ ಜಾಸ್ತಿ. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಕಣ. ಏನು ಇಲ್ಲ ಸರ್. ಸರ್, ನೆಕ್ಸ್ಟ್ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಅವನ ಮದುವೆ ಯಾವ ರೀತಿ ಮದುವೆ ನೀವು ಒಪ್ಪಿಗೆ ಕೊಡ್ತೀರಾ? ಅರೇಂಜ್ಡಾ ಅಥವಾ ಲವ್? ಹೆಚ್ಚಾಗಿ ಅರೇಂಜ್ ಮ್ಯಾರೇಜನ್ನೇ ನಂಬಿಕೊಂಡು ಅವರು. ಹಾಗೆ ಲವ್ ಮಾಡೋದಾದ್ರೆ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲ. ಓ, ಲವ್ ಮಾಡಿದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಕೇಳೋ. ಚೆನ್ನಾಗಿ ರೆಡಿ ಮಾಡಿದ್ಯಾ ಕಣ. ದೀಪಕ್, ಇದೆಲ್ಲ ಕೇಳಿ ನಿನಗೆ ಈ ಕ್ಷಣ ಏನ್ ಅನ್ಸ್ತಾ ಇದೆ ಕಣೋ? ಇಲ್ಲ, ಅವ್ರ ವಿಶ್ವಾಸನ ಉಳಿಸ್ಕೋತೀನಿ ನಾನು. ಈ ವಿಶ್ವಾಸನ ಉಳಿಸ್ಕೋತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಳಿ ಚಪ್ಪಾಳೆ. ಈಗ ಜೂರಿ ದೀಪಕ್ ಅವರ ಹಾಡುಗಾರಿಕೆಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ 95.2. ದೀಪಕ್, ಆಲ್ ದ ಬೆಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.